Master of Business Administration. Specialization in Marketing, Harvard University. ಸಖತ್ ಸುಳ್ಳು ಹೇಳ್ತೀಯ ಕಣೋ. ನಿಮ್ಮ ಬಾಸ್ ಅಜ್ಜಿಗೆ ಗೊತ್ತಾದರೆ ಹೇಗೆ? ಅವರು ನನ್ನ ಅಜ್ಜಿ. ಏನು? ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ಸ್ ಕಂಪ್ನಿಯ MD ನಾನು. ಅನ್ನಪೂರ್ಣಮ್ಮ ನನ್ನ ಅಜ್ಜಿ. ಇದೇ ಸತ್ಯ. ನಿಜಾನಾ? ಪ್ಲೀಸ್ ಜಾನು. ನಾನೇ ಅರ್ಥ ಮಾಡ್ಕೋಬೇಕಾಗಿತ್ತು. ಆದರೆ ಇಷ್ಟೊಂದು ಸುಳ್ಳು ಯಾಕೆ ಹೇಳಿದೆ? ಸಾರಿ, ಹೇಳಿದ್ರಿ. ನೋಡು, ಪ್ರಾಮಿಸ್ ಮಾಡಿದ್ಯಾ ನಿನ್ನ ಜೊತೆ ಹೀಗೆ ಇರ್ತೀನಿ, ಬದಲಾಗೋದಿಲ್ಲ ಅಂತ. ನಾನು ಸ್ವಲ್ಪ ಸುಧಾರಿಸ್ಕೋಬೇಕು. ಟೈಮ್ ಕೊಡಿ ಪ್ಲೀಸ್, ನಾ ಬರ್ತೀನಿ. ಡ್ರಾಪ್ ಮಾಡಲಾ ಕಾರಲ್ಲಿ? ಬೇಡ. ನಾಳೆ ಬಸ್ ಸ್ಟಾಪಲ್ಲಿ ಸಿಗ್ತೀಯ ಅಲ್ವಾ? ನೀವ್ಯಾಕೆ ಬಸ್ ಸ್ಟಾಪಿಗೆ ಬರ್ತೀರಾ? ನಿನ್ಗೋಸ್ಕರ. ನಿನ್ ಸ್ನೇಹಕ್ಕೋಸ್ಕರ. ಸಿಗಲ್ವಾ? ಮಾತಾಡಲ್ವಾ? ಫೋನ್ ಮಾಡ್ತೀನಿ. ಹಾಯ್. ಜಾನು, ನೀನನ್ನ ಕ್ಷಮಿಸಿದೆ ಅನ್ನೋದಾದ್ರೆ ಡ್ರಾಪ್ ತಗೋತೀಯಾ? ನನ್ನ ಮೇಲೆ ಸಿಟ್ಟಿಲ್ಲ ಅಂದ್ರೆ ಕಾರಲ್ಲಿ ಕೂತ್ಕೋ. ಪ್ಲೀಸ್. ಓಡ್ಸಕ್ ಬರುತ್ತಾ? 19ನೇ ವರ್ಷಕ್ಕೆ ಲೈಸೆನ್ಸ್ ಮಾಡಿಸ್ಕೊಂಡಿದ್ದೆ. ನೀವೆಲ್ಲ ಸೇರ್ಕೊಂಡು ನನ್ನ ತಡೆದ್ ಬಿಟ್ರಿ. ಇಲ್ಲ ಅಂದಿದ್ರೆ ಬಾಲಿ ಸುಗ್ರೀವಾಗ ಬಾರಿಸ್ದಂಗೆ ನಾನು ಸರಿಯಾಗಿ ಬಾರಿಸ್ತಿದ್ದೆ. ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ರೌಡಿ ಆಗಿದ್ದ ಅಂತ ಕಾಣುತ್ತೆ. ನೀನು ಬಾರಿಸಿದ್ರೆ ಅವ್ನು ಸುಮ್ನೆ ಎದ್ಬಿಡ್ತಿದ್ನಾ? ದೊಡ್ಡ ರಾಧ ಅಂತಾನೆ ಮಾಡಿ ಹಾಕ್ತಿದ್ದ. ಆದ್ರೇನಂತೆ, ನಾನು 4ನೇ ಕ್ಲಾಸಲ್ಲಿ ಇದ್ದಾಗ ಒಂದ್ ಕತೆ ಓದಿದ್ದಿಲ್ಲಲ್ಲೂ, ಪಾರಿವಾಳಗಳೆಲ್ಲ ಒಟ್ಟಿಗೆ ಬಲೆಯಲ್ಲಿ ಸಿಕ್ಕಾಕೊಂಡಾಗ ಒಗ್ಗಟ್ಟಿನಿಂದ ಒಟ್ಟಿಗೆ ಹಾರೋದ್ವಂತೆ. ನಾನು ಇರ್ಬೇಕಾಗಿತ್ತು. ಲಲಿತಾ, ನಮ್ಮ ಸೆಕ್ಯೂರಿಟಿ ಅವನಿಗೆ ಹೇಳ್ಬಿಡೆ, ಇನ್ ಮುಂದೆ ನಮ್ಮನ್ ಕೇಳ್ದೆ ಯಾರನ್ನೂ ಮನೆ ಒಳಗ್ ಬಿಡ್ಬೇಡ ಅಂತ. ಹೆಂಗ್ ನುಂಗ್ ಬಂದಿದ್ದ ಅವನು? ಅಯ್ಯೋ, ವಿಲನ್ಗಳು ಹಾಗೆ ನುಗ್ಗೋದು ಅಕ್ಕ. ಅಯ್ಯೋ, ಸುಮ್ನೆ ಇರೇಕಲ್ಲ. ಅಲ್ಲ ಅಕ್ಕ, ಆ ಹುಡುಗಿಗೆ ಏನ್ ಬಂದಿತ್ತು ಇಂತ ಮುದಿಗೊಬ್ಬೆನ ಕಟ್ಕೊಳ್ಳೋದು? ಯಾರು ಹೇಳು? ಸೌಮ್ಯ ತಾನೆ? ಅವಳು 32 ಆಗಿದೆ. ಅಯ್ಯೋ ಕಲಾ, ಸೌಮ್ಯ ಅಲ್ಲ, ಆ ಬ್ಯಾಂಕ್ ಹುಡುಗಿ ಜಾನ್ವಿ. ಅವಳ ಕಂಡ ನಮ್ಮ ಮನೆಗ್ ಬಂದಿತ್ತು ಅವನು. ಅವಳಲ್ಲಿ ಇವನಲ್ಲಿ ಒಳ್ಳೆ ಹೀರೋಯಿನ್ ವಿಲನ್ ಮದ್ವೆ ಆದಾಗಾಯ್ತು. ಡಿಫ್ರೆಂಟ್ ಆಗಿರ್ಲಿ ಅಂತ ಆಗಿರ್ಬೋದು, ಆದ್ರೂ ಈಗ ಶ್ರೀಮಂತ, ದುಡ್ಡಿದೆ ಅಂತ ಆಗಿರ್ತಾಳೆ. ಏನಾದ್ರೂ ಆಗಿರ್ಲಿಪ್ಪ, ನನಗೇನಾದ್ರು ಇಂಥ ಗಂಡು ಬಂದ್ರೆ ನಮ್ಮ ಆತ್ಮಾನಂದ ಸ್ವಾಮಿಗಳಿಗೆ ಹೇಳಿ ನಾನು ದೀಕ್ಷೆ ತಗೊಂಡ್ಬಿಡ್ತೀನಿ ಅಷ್ಟೇ. ಅದೇ, ತುಂಬಾ ಹೊಲ್ಸಪ್ಪ ಅವನು. ಹೆಂಗಸು ಅಂದ್ರೆ ಅಷ್ಟೊಂದು ಸಾಧಾರಣ. ಆ ಹೆಂಡತಿನ ಹೇಗ್ ನಡ್ಸ್ಕೊತಾನೋ ಇವನು. ಆ ಹೆಣ್ಣನ್ ನೋಡಿದ್ರೆ ಪಾಪ ಅನ್ಸತ್ತೆ. ಅಲ್ಲ ಕಣೆ, ಆ ರಾಕ್ಷಸನ ಜೊತೆ ಹೇಗೆ ಅವಳು ಸಂಸಾರ ಮಾಡ್ತಿದ್ದಾಳೆ? ಥೇಟ್ ರಾವಣ ನೋಡ್ದಂಗಾಯ್ತು. 10 ತಲೆ ಇರ್ಲಿಲ್ಲ ಅಷ್ಟೇ. ಬೋಳ್ತಾನೆ ಅವನು. ಕನ್ನಡಕ ಅಂದ್ಯಲ್ಲೇ ಬಸ್ಸು. ರಾವಣಂಗೆ ತಲೆ ತುಂಬಾ ಕೂದಲು, ಕನ್ನಡಕನೂ ಇರ್ಲಿಲ್ಲ. ಕಲಾ, ಗಂಭೀರವಾಗಿ ಏನೋ ಮಾತಾಡ್ತಿದೀವಿ ಕಣೆ, ತಮಾಷೆ ಮಾಡ್ಬೇಡ. ಸಾರಿ. ಅಲ್ವೇ, ನಮ್ಮನ್ನೇ ಅಷ್ಟೊಂದು ಹೆದರ್ಸ್ತವನವನು. ಆ ಹುಡುಗಿನ ಹೆದರ್ಸಿ ಬೆದರ್ಸಿನೇ ಮದುವೆ ಮಾಡ್ಕೊಂಡಿರ್ಬೋದು. ಅದಕ್ಕೆ ಅಲ್ವಾ ಅಕ್ಕ, ಆ ಹುಡುಗಿ ನಮ್ಮ ಆಫೀಸ್ ಅಕೌಂಟೆಂಟ್ ಜೊತೆ ಸುತ್ತಾಡ್ತಿರೋದು. ಅಫೇರಾ? ಅವಳ ಗಂಡ ಇಷ್ಟು ರೌಡಿ ಆಗಿದ್ರು ಆ ಅಕೌಂಟೆಂಟ್ ಜೊತೆ ಎಷ್ಟು ಧೈರ್ಯವಾಗಿ ಸುತ್ತಾಡ್ತಿದ್ದಾಳ ಅವಳು. ನೋಡು, ಎಂತೆಂತ ಕೆಟ್ಟವ್ರು ಇರ್ತಾರೆ ಅಂತ. ನಮ್ಮವ್ರನ್ನ ನಾವು ದೂರ ಇಡ್ತೀವಿ ಕೆಟ್ಟವ್ರು ಅಂತ. ಅವ್ನ್ ಬಂದಿದ್ದು ಒಳ್ಳೇದೇ ಆಯ್ತು. ಕೆಲವ್ರಿಗೆ ಗೊತ್ತಾಗ್ಬೇಕು ಎಂತೆಂತ ಕೆಟ್ಟ ಜನ ಇರ್ತಾರೆ ಅಂತ. ಸುಮ್ನೆ ಹಣೆ ಪಟ್ಟಿ ಕಟ್ಟಿ ಶಿಕ್ಷೆ ಕೊಡೋದಲ್ಲ ಮುಖ್ಯ. ಅಲ್ಲಲ್ಲೂ ಅತ್ತೆ ಗೊತ್ತಾಗ್ಬೇಕು. ದೂರ ಇಟ್ರು ಯಾಕೆ ಇಲ್ಲೇ ನಿಲ್ಸಕ್ ಹೇಳ್ದೆ? ಸ್ವಲ್ಪ ದೂರ ನಡ್ಕೊಂಡು ಹೋಗ್ತೀನಿ. ಬ್ಯಾಂಕಿಗೆ ಹೋಗಲ್ವಾ? ಹೋಗ್ತೀನಿ. ನಿಜವಾಗ್ಲು? ಸುಳ್ಳು ಹೇಳಕ್ ಬರಲ್ಲಪ್ಪ ನಂಗೆ. ಕೋಪನಾ? ಹೊರಡು. ಇಲ್ಲ,
ಮತ್ತೆ ನೀನು ಬರೋವರೆಗೂ ಕಾಯ್ತೀನಿ. ಪ್ಲೀಸ್ ಈ ಹುಚ್ಚಾಟ ಎಲ್ಲ ಬೇಡ, ಹೊರಡು. ನೀನು ಹೋಗು. ಓಕೆ ಬಾಯ್. ಅಮ್ಮ ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಈ ಹುಡುಗಿ ಯಾಕೆ ಪದೇ ಪದೇ ನಮ್ಮ ಕಣ್ಮುಂದೆ ಬರ್ತಾಳೆ? ಒಂದು, ಅವಳ ವಿಷಯ ನಮ್ಮ ಕಿವಿಗೆ ಬೀಳುತ್ತೆ, ನಾವು ಅವಳ ಬಗ್ಗೆ ಮಾತಾಡೋ ಥರ ಆಗುತ್ತೆ. ಯಾಕೆ ಹೀಗಾಗುತ್ತೆ? ಸುಳ್ಳಿ ಅಂತ ಆಯ್ತು, ಜಗಳ ಗಂಟಿ ಅಂತ ಆಯ್ತು, ಇವತ್ತು ಅವಳ ನಡತೆ ಬಗ್ಗೆ ಗೊತ್ತಾಯ್ತು. ನಾಳೆ ಏನಾದರೂ ಆಘಾತ ತಂದ್ಬಿಡ್ತಾಳ ಅಂತ ಭಯ ಆಗ್ತಿದೆ. ನಾವು ಯಾಕಮ್ಮ ಭಯ ಪಡ್ಬೇಕು? ಗೊತ್ತಿಲ್ಲ ಬೇಬಿ, ಹಾಗೆ ಅಂತ ಅನಿಸ್ತಾ ಇದೆ. ನಾಳೆ ನಮ್ಮ ಮನೆಗೆ ಬಂದ್ಬಿಡ್ತಾಳು ಅಂತ ಭಯ ಆಗ್ತಾ ಇದೆ. ನಂಗಂತೂ ಹೊಟ್ಟೆ ಕಿಚ್ಚಾಗೋಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ಕಣೆ ನೀನ್ ಇವತ್ತು. ಈ ಸೀರೆನ 2 ವರ್ಷದಿಂದನೇ ನೀನ್ ಉಟ್ಕೊಂಡಿದ್ರೆ ಯಾವ್ದಾದ್ರು ರಾಜ್ಕುಮಾರನ್ ಜೊತೆ ನಿನ್ ಲೈಫ್ ಸೆಟ್ಲ್ ಆಗಿರೋದು. ನಾನು ಈ ಸೀರೆ ಉಟ್ಟು ಚೆನ್ನಾಗಿ ಕಾಣಿಸಿ ನನ್ನ ಲೈಫಲ್ಲಿ ಯಾವ್ದಾದ್ರು ರಾಜ್ಕುಮಾರ ಬರೋದಿದ್ರೆ ಅದಕ್ಕೆ ಅವಕಾಶ ಈಗ್ಲೂ ಇದೆ. ಹಾಗಾದ್ರೆ ಮನ್ಸಲ್ಲಿ ಯಾರೋ ಇದಾರೆ ಅಂತ ಆಯ್ತು. ಹಾಗೇನಿಲ್ಲಪ್ಪ, ನೀ ಕೇಳ್ದೆ ಅಂತ ಹೇಳ್ದೆ ಅಷ್ಟೇ. ನಿನ್ಕೊಳೆ ಸಾಕು. ಏನ್ ತುಂಬಾ ಸಂತೋಷವಾಗಿದ್ಯಾ? ಏನ್ ಸಮಾಚಾರ? ಯಾವತ್ತೂ ನಿನ್ ಮುಖದಲ್ಲಿ ಕಾಣಿಸ್ತಾ ಇರೋ ಸಂತೋಷ ಇವತ್ ನಾನ್ ನೋಡ್ತಾ ಇದ್ದೀನಿ. ಸಮಥಿಂಗ್ ಸ್ಪೆಷಲ್, ಸಮಥಿಂಗ್ ನ್ಯೂ? ಆ ಥರದ್ದು ಏನೂ ಇಲ್ವೇ? ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು, ಸೀರೆ ಉಟ್ಟೆ ಅಷ್ಟೇ. ಏನೋ ಇದೆ ಕಣೆ. ಇಲ್ಲ ಅಂದಿದ್ರೆ ನಿನ್ ಕೆನ್ನೆ ಇಷ್ಟು ಕೆಂಪಾಗಿ ಕಣ್ಣು ಮಿರ ಅಂತ ಮಿಂಚ್ತಾ ಇರ್ಲಿಲ್ಲ. ಹೇಳೆ ಅದೇನು ಅಂತ. 3 ವರ್ಷದಿಂದ ಬ್ಯಾಂಕಲ್ಲಿ ಪಕ್ಕನೇ ಕೂರ್ತಾ ಇದೀವಿ. ಎಲ್ಲಾ ವಿಷಯನೂ ಶೇರ್ ಮಾಡ್ತೀವಿ. ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗ್ತಾ ಇಲ್ಲ. ಏನು ಅಂತ ಹೇಳೆ. ಏನು ಅಂದ್ರೆ ಏನಂತ ಹೇಳಲೆ? ಏನಾದ್ರೂ ಇದ್ರೆ ಅಲ್ವಾ ಹೇಳಕ್ಕೆ? ಸರಿ ನೀನೇ ಹೇಳು. ರಾಜ್ಕುಮಾರ ಬರೋಕ್ ನಿನ್ ಲೈಫಲ್ಲಿ ಅವಕಾಶ ಇದೆ ಅಂತ ಹೇಳ್ದಾಗಿಂದ ನಂಗೆ ಅನುಮಾನ ಜಾಸ್ತಿ ಆಗ್ತಾ ಇದೆ. ಬ್ಯಾಂಕಿಗೆ ಹೊರಡೋಣವಾ? ಲೇಟ್ ಆಗುತ್ತೆ. ಕೊನೆಗೂ ಹೇಳಿಲ್ವಲ್ಲ ನೀನು ಯಾಕೆ ಇವತ್ ಸೀರೆ ಉಟ್ಟಿರೋದು, ಯಾಕೆ ಇಷ್ಟೊಂದು ಸಂತೋಷವಾಗಿರೋದು ಅಂತ. ಸುಮ್ಮನೆ ಬಾರೆ. ಹೊರಲಿಲ್ವಾ ನೀನಿನ್ನು? ಹೊರಡಕ್ಕಾಗಲಿಲ್ಲ. ನಾನಂತೂ ಹೋಗ್ಬೇಕಪ್ಪ ಬ್ಯಾಂಕಿಗೆ. ಮಾತಾಡಬೇಕಾಗಿತ್ತು. ಮಿಸ್ಟರ್ ಅಕೌಂಟೆಂಟ್, ನಿಮ್ಮ ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ಸ್ ಕಂಪ್ನಿಗೆ ಲೇಟ್ ಆಗಿ ಹೋದ್ರು ವೆಲ್ಕಮ್ ಮಾಡ್ಬೋದು. ಆದ್ರೆ ನಮ್ ವಿಜಯ ಸಹಕಾರಿ ಬ್ಯಾಂಕ್ಗೆ ಇನ್ ಟೈಮಲ್ಲಿ ಹೋಗ್ಲಿಲ್ಲ ಅಂತಂದ್ರೆ ಸಂಬಳ ಕಟ್ ಮಾಡಿ ಮನೆ ಕಳಿಸ್ತಾರೆ. ಬಾಸ್ ಆದವರು ಅವ್ರ ಕಂಪ್ನಿಗೆ ಯಾವಾಗ ಬೇಕಾದ್ರೂ ಹೋಗ್ಬೋದು, ವೆಲ್ಕಮ್ ಮಾಡ್ತಾರೆ. ಯಾರು ಇವನ್ನ? ಹಾಗೆಲ್ಲ ಮಾತಾಡ್ಬಾರ್ದು. ನಂಗೂ ಇವತ್ತೇ ವಿಷಯ ಗೊತ್ತಾಗಿದ್ದು. ಏನಂತ? ಇವರೇ ಶ್ರೀನಿಧಿ, ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ಸ್ MD. ಸಾರಿ ಸರ್, ನಿಮ್ಮನ್ನ ನಾನು ಅಕೌಂಟೆಂಟ್ ಅಂತ ಕರೆದಿದ್ದು, ಏಕವಚನದಲ್ಲಿ ಮಾತಾಡ್ಸಿದ್ದು ನಮ್ಮ ಮ್ಯಾನೇಜರ್ಗೆ ಹೇಳ್ಬೇಡಿ ಸರ್, ನನ್ನ ಕೆಲಸದಿಂದ ತೆಗೆದ್ಬಿಡ್ತಾರೆ. ಡೋಂಟ್ ವರಿ, ನಾನು ಹೇಳಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೀವಿಬ್ರು ಮಾತಾಡ್ತಾ ಇರಿ. ನಂಗೆ ಯಾಕೋ AC ಕೆಳಗಡೆ ಕುತ್ಕೋಬೇಕು ಅಂತ ಅನಿಸ್ತಾ ಇದೆ ಜಾನು. ನಾನು ಹೊರಡ್ತೀನಿ. ಬಾಯ್ ಸರ್. ಬಾಯ್ ಜಾನು. ಏ ಗೀತಾ ಇರೇ, ನಾನು ಬರ್ತೀನಿ. ಶ್ರೀ, ನಾ ಬರ್ತೀನಿ. ಬಾಯ್. ಒಂದು 5 ನಿಮಿಷ ಜಾನು. ಸಂಜೆ ಸಿಗ್ತೀನಿ ಅನ್ನಲ್ಲ, ಹೊರಡು. ಸರಿ, ನೀನು ಹೊರಡು, ನನಗೆ ತೊಂದರೆ ಕೊಡಲ್ಲ. ಬಾಯ್. ಬಾಯ್. ಹೊರಡು. ಬಾಯ್ ಜಾನು. ಹೊರಡು. ಸರಿ, ಹೊರಡ್ತೀನಿ. ಬಾಯ್. ಜಾನು. ಏನು? ಏನಿಲ್ಲ, ಹೋಗು. ಬಾಯ್. ಜಾನು. ಏನು? ಹೋಗು. ಬಾಯ್ ಜಾನು. ಬಾಯ್. ಏನಾಯ್ತೆ? ದೊಡ್ಡ ಮನುಷ್ಯರು ಅಂತ ಅನ್ಸ್ಕೊಂಡವರು 5 ಸಲ ಬಾಯ್ ಹೇಳ್ತಾರೆ. ಬಾ.
ಏನ್ ಮಾಡಕ್ಕಾಗತ್ತೆ? ಹಾಗನ್ನಕ್ಕಾಗಲ್ವೇ? ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಆದಾಗ ನೋಡ್ಕೊಳ್ಳೋಣ. ಈಗಿಂದಾನೆ ಆಕಾಶ ಕುಸ್ತಂಗೆ ಯಾಕೆ ಕುತ್ಕೋಬೇಕು? ಕುಸಿಯುತ್ತೆ ಅಂತ ಗೊತ್ತಾದ್ಮೇಲೆ ತಡಿಬೇಕಲ್ವಾ? ಹ್ಯಾಕ್ ತಡಿತ್ಯಾ? ಆ ಮನುಷ್ಯ ಹೇಳಿದ ಬಗ್ಗೆ ಯೋಚಿಸ್ತಾ ಇದ್ದೀನಿ. ಯಾವ್ದನ್ನ? ಇವತ್ತು ಆ ಅಕೌಂಟೆಂಟ್ ತಲೆ ಕೆಡಿಸಿದ್ದಾಳೆ, ನಾಳೆ ಇನ್ಯಾರಿಗಾದ್ರೂ ಮಾಡ್ಬೋದು. ನಮ್ಮ ಹುಡುಗನ ಅವಳು ಕಣ್ಣಿಗೆ ಬೀಳ್ಬೋದಲ್ವಾ? ಅಮ್ಮ ಪ್ಲೀಸ್, ನಮ್ ಶ್ರೀ ಹಾಗಲ್ಲ. ಅಂತ ಕಲ್ಯಾಣಿ ಬಂದಾಗ್ಲೇ ನಮ್ ಶ್ರೀ ಡಿಸ್ಟರ್ಬ್ ಆಗಿಲ್ಲ. ಹಾಗಲ್ವೇ? ಆ ಅಕೌಂಟೆಂಟ್ಗೆ ವಾರ್ನಿಂಗ್ ಕೊಡ್ಬೇಕು. ವಿಪರೀತ ಹೋದ್ರೆ ಕೆಲಸದಿಂದ ತೆಗಿಬೇಕು. ಇದನ್ ಮಾಡ್ಬೇಕಾಗಿರೋದು ಶ್ರೀ. ಅವನ್ಗೆ ಕತೆನೆಲ್ಲ ಹೇಳ್ತ್ಯಾ? ಹೇಳ್ತೀನಿ. ಆ ಬ್ಯಾಂಕ್ ಹುಡುಗಿ ಸಾಮಾನ್ಯದವಳು ಅಲ್ಲ, ಹುಷಾರಾಗಿರೋ. ಜೊತೆಗೆ ಆ ಅಕೌಂಟೆಂಟ್ಗೆ ವಾರ್ ಮಾಡು ಅಂತ. ನಿನ್ ಬಗ್ಗೆನೇ ಮಾತಾಡ್ತಿದ್ದೆ, ಅಸಲು ನೀನೇ ಬಂದೆ. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ಏನಾಗಿದೆ ನಿನ್ಗೆ? ಏನೇನೋ ಆಸೆ ನೀ ತಂದ ಭಾಷೆ. ಆಗಿಲ್ಲ, ಆಗುತ್ತೆ, ಇವತ್ತಾಗತ್ತೆ. ಎಷ್ಟೋ ದಿನಗಳಿಂದ ಇದ್ದ ಕನಸು ಇವತ್ತು ನನ್ಸಾಗ್ತಿದೆ. ಏನೋ ಇಷ್ಟೊಂದು ಇವತ್ತು ರೊಮ್ಯಾಂಟಿಕ್ ಆಗಿದ್ಯಾ? Yes, romance is in the air. ಏನು ಅಂತ ಹೇಳೋ ಜಾಣ ಮರಿ? I am on dating, mom. ವಾವ್, ಯಾವಾಗ? ಇವತ್ತೇ. ಹೌದೌದು, ಇಂಥ ವಿಷಯಗಳಲ್ಲಿ ಲೇಟ್ ಮಾಡಬಾರ್ದು. ಗುಡ್ ಲಕ್. Mom, you're naughty. ಎಷ್ಟಾದ್ರೂ ಎಕ್ಸ್ಪೀರಿಯನ್ಸ್ ಅಲ್ವಾ? ಸುಮ್ನೆ ಇರೋ. ಹೋಗುವಾಗ ಹೇಳು ಎಂತ ಡ್ರೆಸ್ ಹಾಕೋಬೇಕು, ಹೇಗ್ ಬಿಹೇವ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಮಾಮ್, ನಾನು ಹೋಗ್ತೀನಪ್ಪ. ಬೇಬಿ, ಯಾಕೆ ಇವತ್ತು ಇಷ್ಟು ಖುಷಿಯಾಗಿದ್ದಾನೆ? ಅವನಿವತ್ತು ಡೇಟಿಂಗ್ ಹೋಗ್ತಿದ್ದಾನೆ. ಹೌದಾ? ಹಾಗಂದ್ರೆ ಏನಂತೆ? ಅಯ್ಯೋ ಅಮ್ಮ, ಒಬ್ಬರಿಗೊಬ್ರು ಇಷ್ಟಪಟ್ಟಿರೋರು ಇವತ್ತು ಸುತ್ತಕ್ ಹೋಗ್ತಿದ್ದಾರೆ. ಹೌದಾ? ಅಂದ್ರೆ ನಮ್ ಶ್ರೀ ಆ ಹುಡುಗಿ ಜೊತೆ? ಹೋಗ್ಲಿ ಹೋಗ್ಲಿ, ಇಷ್ಟರಲ್ಲಿ ಆ ಹುಡುಗಿನ ಕರ್ಕೊಂಡ್ ಬಂದು ನನ್ನ ಎದುರಿಗೆ ನಿಲ್ಸಿ, ನೋಡಜ್ಜಿ ಈ ಹುಡುಗಿನೇ ನಾನು ಇಷ್ಟಪಟ್ಟಿರೋದು, ಬೇಗ ಮದುವೆ ಮಾಡಿಸು ಅಲ್ಲಿ. ಅವಾಗ ನೀನು ಸಾಧ್ಯನೇ ಇಲ್ಲ, ನಾನ್ ನೋಡಿರೋ ಹುಡುಗಿನೇ ಮದ್ವೆ ಆಗ್ಬೇಕು ಅಂತ್ಯ. ಬಿಡ್ತು ಅನ್ನು. ಯಾಕೆ ಹಾಗೆ ಹೇಳಿ? ಅವನ್ನ ಹೆದರ್ಸಕ್ ಹೇಳಮ್ಮ. ಬೇಡಮ್ಮ, ತಮಾಷೆಗೂ ಹಾಗೆ ಅನ್ಬಾರ್ದು. ಅವನ್ ಯಾರನ್ನಾದ್ರೂ ಇಷ್ಟಪಡೋದೇ ದುಡ್ದು. ಅಕಸ್ಮಾತ್ ಅವ್ನು ಯಾರಾದ್ರೂ ಹುಡುಗಿನ ಕರ್ಕೊಂಡ್ ಬಂದ್ರೆ ನಿಂತ ಕಾಲಲ್ಲೇ ತಾಳಿ ಕಟ್ಟಿಸ್ಬಿಡ್ತೀನಿ. ಇದೇ ಮಾತಾ? ಇದೇ ಮಾತು. ಈಗ ಒಂದ್ ಗಳಿಗೆ ಮುಂಚೆ ಆ ಹುಡ್ಗಿನ್ ನೆನ್ಸ್ಕೊಂಡ್ ಮುಖ ಕಿವುಚ್ತಿದ್ದೆ. ಈಗ ನೋಡು ಎಷ್ಟು ಖುಷಿ ಆಗಿದ್ಯಾ. ಆ ಹುಡುಗಿನ ನೆನಪಿಸ್ಬೇಡ ಇಂಥ ತಂಪೋತ್ನಲ್ಲಿ. ಅಕೌಂಟೆಂಟ್ ವಿಚಾರ ಹೇಳ್ತೀನಿ, ಬಾನ್ ಮಾಡ್ತೀನಿ, ಆ ಹುಡುಗಿಯಿಂದ ದೂರ ಇರು ಅಂತ ಹೇಳ್ತೀನಿ ಅಂತಿದ್ದೆ. ನಮ್ ಈಗ ಖುಷಿಯಾಗಿದ್ದಾನೆ, ಅದನ್ನ ಹಾಳು ಮಾಡ್ಲಾ? ಇನ್ನು ಯಾವತ್ತಾದ್ರೂ ಹೇಳಿದ್ರೆ ಆಯ್ತು. ಏನೇನೋ ಆಸೆ ನಮ್ ಮದ್ವೆ ಬಗ್ಗೆ. ಅದ್ಕೆ ಬನ್ನಿ ಅದ್ಕೆ ಇಲ್ಲಿ. ಏನೇ? ನಿಮ್ ಹತ್ರ ಇಂಪಾರ್ಟೆಂಟ್ ಮ್ಯಾಟರ್ ಮಾತಾಡ್ಬೇಕು. ಬನ್ನಿ ಅದ್ಕೆ. ಏನು ಅಂತ ಇಲ್ಲೇ ಹೇಳಿ ಬಿದ್ದಿದ್ದಾಳೆ ಬಿಡು. ಬಿದ್ರೆ ಗೊತ್ತಾಗಲ್ವಾ? ಬನ್ನಿ ಅದ್ಕೆ. ಅಯ್ಯೋ, ಸ್ವಲ್ಪ ನೋಡ್ಕೊಂಡು ಮಾತಾಡೆ. ಬಿದ್ರೆ ಅವಳ ಚಾಕ್ರಿ ನಾವೇ ಮಾಡ್ಬೇಕು, ಮನೇಲಿ ನಡೀತಿರೋ ಸಾಕು. ಹೌದೌದು, ಲಲಿತಾ ಅದ್ಕೆ ಹೇಳಿದ್ದು ಕರೆಕ್ಟು. ಅವ್ರವ್ರ ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು. ಮದ್ವೆಲಿ ಎಲ್ರು ಚೆನ್ನಾಗಿ ಓಡಾಡ್ಬೇಕಲ್ವಾ? ಯಾರ ಮದ್ವೆ ಇನ್ವಿಟೇಷನ್ ಬಂತೆ ಈಗ? ಯಾರ್ದು ಮದ್ವೆಗ್ ನಾವ್ಯಾಕೆ ಅದಕ್ಕೆ ಓಡಾಡ್ಬೇಕು? ನಮ್ಮನೆ ಮದ್ವೆಗ್ ನಾವು ಓಡಾಡ್ಬೇಕಲ್ವಾ? ಅಂದ್ರೆ ನಮ್ ಬಸ್ಸುಗೆ ಸಂಬಂಧ ಬಂದಿದ್ಯಾ? ಯಾರೇ ಬಸ್ಸು ಅದು? ಹೌದಿದೆ ಬೇಬಿ, ಫೋಟೋ ತಂದಿದ್ದೇನೆ. ಫೋಟೋ ಕೊಡೆ. ಮೊದ್ಲು ನಮ್ ಗುರುಜಿಗೆ ತೋರಿಸಿ ಫೇಸ್ ಟ್ಯೂನಿಂಗ್ ಮಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ಕೊಡೆ ಬೇಬಿ. ನಿಮ್ ಮದ್ವೆ ಆಮೇಲೆ ಮೊದ್ಲು ಈ ಮನೆಗೆ ಒಬ್ಳು ಸೊಸೆ ಬರ್ಬೇಕಲ್ವಾ? ಅದ್ ಯಾವಾಗ ಆಗತ್ತೆ ನೋಡ್ಕೊಳ್ಳೋಣ ಬಿಡು. ಇವತ್ತು ಡೇಟಿಂಗು, ನಾಳೆ ವೆಡ್ಡಿಂಗು. ಏನಂದ್ರೆ? ಹೌದು, ಇವತ್ತು ಶ್ರೀ ಡೇಟಿಂಗ್ ಹೋಗ್ತಿದ್ದಾನೆ. ಇದನ್ ಹೇಳೋದಕ್ಕೆ ನಾನ್ ಕರೆದಿದ್ದು. ಡೇಟಿಂಗ್ ಅಂದ್ರೆ ಬೆಟ್ಟ ಹತ್ತು ಹೋಗ್ತಾರಲ್ವೇ, ಅದೇನೆ? ಅಲ್ಲ ಅಕ್ಕ, ಅದಕ್ಕೆ ಟ್ರೆಕ್ಕಿಂಗ್ ಅಂತಾರೆ. ಅಯ್ಯೋ, ಈಗಿನ ಕಾಲದ ಹುಡುಗರಿಗೆ ನಿಶ್ಚಿತಾರ್ಥ ಮದ್ವೆ ಏನೂ ಬೇಕಾಗಿಲ್ಲ, ಫಾರಿನರ್ ತರ ಆಡ್ತಾರೆ. ಡೇಟಿಂಗ್ ಹೋಗ್ಬೇಕು ಹೊತ್ತಿಗೆ
ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೋಬಹುದು. ಬೇಬಿ ಡೇಟಿಂಗ್ ಅಲ್ಲಿ ಏನ್ ಮಾಡ್ತಾರೆ ಹೋಗೆ ಅಯ್ಯೋ ಹೀಗೆಲ್ಲ ಆಗತ್ತೇನೆ. ಹಾಗಿದ್ರೆ ಶ್ರೀಗ್ ಹೋಗ್ಬೇಡ ಅಂತ ಹೇಳ್ತೀನಪ್ಪ ನಾನು. ಈ ಬೇಬಿ ಸುಮ್ಮನೆ ಹೆದರ್ಸ್ತಾಳೆ. ಏನ್ ಗೊತ್ತಾಕ್ಕ, ಈಗ ಹೆಣ್ಣು ನೋಡೋ ಶಾಸ್ತ್ರದಲ್ಲಿ ಗಂಡು ಹೆಣ್ಣು ಮಾತಾಡ್ಕೋಬೇಕಾದ್ರೆ ಮಾತಾಡ್ಕೋಬಹುದು ಅಂತ ಹಿರಿಯರು ಹೇಳಲ್ವಾ? ಅದನ್ನೇ ಡೇಟಿಂಗ್ ಅನ್ನೋದು. ಅಂದ್ರೆ ಮದ್ವೆ ವಿಷಯ ಮಾತಾಡ್ತಾರೆ ಏನೋ? ಹಾಗಿದ್ರೆ ನಾನೇ ಹೇಳ್ತೀನಿ ಹೋಗ್ಬಾ ಅಂತ. ಹಾಗೆ ಜ್ಯೇಷ್ಠ ಮಾಸದಲ್ಲಿ ಇಟ್ಕೋ ಅಂತಾನು ಹೇಳ್ತೀನಿ. ಡೇಟ್ ಮಾತ್ರ ಬೇಡ ಅಂತ ಹೇಳೇ ಅಕ್ಕ. ಅವ್ರವ್ರೆ ನಿಶ್ಚಯ ಮಾಡ್ಕೊಳ್ಳೋದು ಬೇಡ. ನಮ್ಮ ಆತ್ಮನಂದ ಸ್ವಾಮೀಜಿಗಳ ಹತ್ರ ಕೇಳ್ಬೇಕು. ಅವ್ರು ಕೊಡೋ ಡೇಟ್ ತಾಳಿ ಕಟ್ಟಿದ್ರೇನೆ ಒಳ್ಳೇದಾಗದು. ಅಯ್ಯೋ, ಲಗ್ನದ ಬಗ್ಗೆ ಯಾರೇ ಮಾತಾಡ್ತಾರೆ ವಸು? ಅದೊಂದು ರೊಮ್ಯಾಂಟಿಕ್ ಈವ್ನಿಂಗ್, ಸಂಜೆ ತಂಪಾದ ಗಾಳಿ, ಹುಡುಗ ಹುಡುಗಿ ಮನ್ಸಿನಲ್ಲಿ ಬಿರುಗಾಳಿ, ಒಬ್ರನ್ನೊಬ್ರು ನೋಡ್ತಾ ಕೂತ್ಕೊಂಡಿರ್ತಾರೆ. ಎಲ್ಲಿ ಕೂತಿರ್ತಾರೆ? ಇನ್ನೆಲ್ಲಿ, ಪಾರ್ಕು ರೆಸ್ಟೋರೆಂಟಲ್ಲೂ ಕೂತಿರ್ತಾರೆ. ಸುತ್ತ ಯಾರು ಇರಲ್ವಾ? ಇದ್ರೂ ಯಾರು ಕಾಣಿಸಲ್ವೇ? ಜಗತ್ತೇ ನಿಂತೋದಾಗಿರುತ್ತೆ. ಕಾಲ ಓಡ್ತಾನೆ ಇರಲ್ಲ. ಅವನ ಹಾರ್ಟ್ ಬೀಟ್ ಇವಳಿಗೆ, ಇವನ್ ಹಾರ್ಟ್ ಬೀಟ್ ಅವಳಿಗೆ ಮಾತ್ರ ಕೇಳಿಸ್ತಿರುತ್ತೆ. ಅಯ್ಯೋ ತುಂಬಾ ಅತಿಯಾಗಿ ಮಾತಾಡ್ತಿದೀಯ ಬೇಬಿ. ಗೊತ್ತಾಯ್ತು ಬಿಡೋ. ಸಂತೋಷನೂ ಆಯ್ತು ನನ್ನ ಮಗ ಇಷ್ಟರವರೆಗೂ ಮುಂದುವರೆದಿದ್ದಾನಲ್ಲ ಅಂತ. ಸದ್ಯ ದೇವ್ರ ಕೃಪೆ ತೋರಿಸಿ ಅವನಿಗೆ ಬುದ್ಧಿ ಕೊಟ್ಟಿದ್ದಾನೆ. ಶ್ರೀನ ಯಾರು ಏನೂ ಕೇಳಬಾರ್ದು. ಅವನು ಸ್ಮಾರ್ಟ್ ಆಗಿ ಕಾಣಿಸ್ಬೇಕು. ಪರ್ಫ್ಯೂಮು, ಒಳ್ಳೆ ಬಟ್ಟೆ ನಾವೇ ಸೆಲೆಕ್ಟ್ ಮಾಡಿ ಕಳ್ಸೋಣ. ಏನಕ್ಕೆ ನಗ್ತಿರಲ್ಲಪ್ಪ? ಇನ್ನೇನ್ ಮಾಡ್ಲಿ, ಮಂಡಿ ಸರಿಯಾಗಿದ್ರೆ ಕುಡ್ದು ಕೊಪ್ಪಿಸ್ತಿದ್ದೆ. ಏನಂತ ಹೇಳ್ಕೊಟ್ಟೆ ಪಾಠ ಅವನಿಗೆ? ಇಂದಿನ ಉಳಿತಾಯ ನಾಡಿನ ಭವಿಷ್ಯಕ್ಕೆ ಅಡಿಪಾಯ. ಕಂಪ್ನಿ ನಡ್ಸೋನ್ಗೆ ಉಳಿತಾಯದ ಪಾಠನಾ? ನಂಗೇನ್ ಗೊತ್ತಿತ್ತು 300-400 ಜನ ಕೆಲಸ ಮಾಡೋ ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ಸ್ ಕಂಪನಿ ಓನರ್ ಶ್ರೀನಿಧಿ ಅಂತ. ನಾನು ಅವತ್ತೇ ಹೇಳಿಲ್ವಾ ಅವನ ಮುಖದಲ್ಲಿ ರಾಜಕಳೆ ತಾಂಡವಾಡ್ತಾ ಇದೆ ಅಂತ? ನಂಗೊಂಥರ ಭಯ ಅಪ್ಪ. ಯಾಕೆ ಮಗಳೇ? ಶ್ರೀನು ನಮ್ ತರ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ನು ಅನ್ಕೊಂಡು ಬಸ್ ಸ್ಟಾಪ್ ನಲ್ಲಿ ಕಾಯಿಸಿದೀನಿ, ಜಗಳ ಮಾಡಿದೀನಿ, ಸಾಮಾನ್ಯ ಮನುಷ್ಯನ್ ತರ ನೋಡಿದ್ದೀನಪ್ಪ. ಅವ್ನ್ ಬಸ್ ಸ್ಟಾಪ್ ನಲ್ಲಿ ರಾತ್ರಿ ಎಲ್ಲ ನನಗೋಸ್ಕರ ಕೂತಿದ್ದಾನೆ. ಇದೆಲ್ಲ ಅವ್ರ ಮನೆಯವ್ರಿಗೆ ಗೊತ್ತಾದ್ರೆ ನನ್ನನ್ ತರಾಟೆಗೆ ತಗೊಳ್ದೆ ಬಿಡಲ್ಲ ಅಲ್ವಪ್ಪ? ಅವನು ಇದನ್ನೆಲ್ಲ ಯಾಕೆ ಕೇಳ್ತಾನೆ? ಆ ಭಯ ಬಿಟ್ಬಿಡು. ಜೀವನದಲ್ಲಿ ಒಳ್ಳೆ ವ್ಯಕ್ತಿನ ಸಂಪಾದನೆ ಮಾಡಿದೀನಿ ಅಂತ ಸಂತೋಷ ಪಡು. ಸಂಪಾದನೆ ಅಂದ್ರೆ ಬರೋದು ಹೋಗೋದು ಅಂತ ಅಲ್ವಾ ಅಪ್ಪ ಅರ್ಥ? ಶ್ರೀ ತುಂಬಾ ಎತ್ತರದಲ್ಲಿದ್ದಾನೆ. ಇಷ್ಟ ದಿನ ನಾನು ನನ್ನ ಸಮಕ್ ನೋಡ್ತಿದ್ದೆ. ನಾಳೆಯಿಂದ ತಲೆ ಎತ್ ನೋಡ್ಬೇಕಲ್ವಾ? ಗೊತ್ತಿಲ್ದೇನೆ ಮನ್ಸು ನಮ್ಮಿಬ್ರು ಮಧ್ಯೆ ಒಂದ್ ಅಂತರನ ಸೃಷ್ಟಿ ಮಾಡ್ಬಿಡುತ್ತೆ. ಮನ್ಸು ಅನ್ನೋಕ್ಕಿಂತ ಶ್ರೀಮಂತಿಕೆ ಅನ್ಬಹುದು. ವಠಾರ ಅರಮನೆ ಮಧ್ಯ ತುಂಬಾ ವ್ಯತ್ಯಾಸ ಇದೆ. ಅದ್ ಎಲ್ಲಿ ಹುಟ್ಕೊಂಡ್ಬಿಡುತ್ತೆ ಅಂತ ಭಯ. ಅವನ ವಿಷಯದಲ್ಲಿ ನಿನಗೆ ಭಯನೇ ಬೇಡ ಮಗಳೇ. ಅವನಿಗೆ ಶ್ರೀಮಂತರು ಬಡವರು ಅನ್ನೋ ಭೇದ ಇದ್ದಿದ್ರೆ ನಿನ್ ಜೊತೆ ಹೀಗೆ ನಡ್ಕತ್ತಾ ಇದ್ನ ಹೇಳು? ಮುಂದಕ್ಕೂ ಹೀಗೆ ಇರ್ತಾನೆ. ಅವನ್ ಇರ್ಬೋದು. ಈ 2 ತಿಂಗಳಲ್ಲಿ ಅವನಿಗೆ ನನ್ ಸಮಕ್ ನಡೆದ ಅಭ್ಯಾಸ ಆಗ್ಬಿಟ್ಟಿದೆ. ಆದ್ರೆ ನನಗೆ ಶ್ರೀಮಂತರ ಜೊತೆ ಹೇಗ್ ನಡ್ಕೋಬೇಕು ಅಂತ ಗೊತ್ತಿಲ್ಲ. ಶ್ರೀಮಂತಿಕೆಯಿಂದ ನಾನ್ ದೂರ. ಅದ್ ನಿನಗೆ ಗೊತ್ತಲ್ವಪ್ಪ? ನಾಳೆ ನನ್ನನ್ನು ಹುಡ್ಕೊಂಡು ಬಸ್ ಸ್ಟಾಪಿಗೆ ಬರ್ಬೋದು. ಆದ್ರೆ ನನಗೇನನ್ಸುತ್ತೆ ಗೊತ್ತಪ್ಪ? 300 ಜನಕ್ಕೆ ಕೆಲ್ಸ ಕೊಟ್ಟಿರೋನನ್ನ ಬಿಸಿಲಲ್ಲಿ ನಿಲ್ಸಿದೀನಿ ಅಂತ ಫೀಲ್ ಆಗುತ್ತೆ. ಬಹುಶಃ ನಮ್ಮಿಬ್ರು ಮಧ್ಯ ಸ್ನೇಹ ಮುರಿದ್ಬಿಡುತ್ತೆ ಅನ್ನೋ ಆತಂಕ ನನಗೆ. ಸೇವಕನ್ ಮನೆಗೆ ಅರ್ಸ ಬಂದ್ರೆ ಕಷ್ಟ ಯಾರಿಗೆ ಹೇಳು? ಸೇವಕಂಗೆ ಅಲ್ವಾ? ಪಾಪ ಆ ಹುಡುಗ ಆ ಥರದನಲ್ಲ. ದೇವ್ರು ಅವನಿಗೂ ನಿಂತರನೇ ಮನಸ್ಸು ಕೊಟ್ಟಿದ್ದಾನೆ. ಅವನಿಗೆ ನಿನ್ನ ಸ್ನೇಹ ಬೇಕಾಗಿದೆ. ಅದಕ್ಕೆ ಅಕೌಂಟೆಂಟ್ ಅಂತ ಹೇಳ್ಕೊಂಡಿದ್ದಾನೆ. ಈಗ ನಿಜ ಹೇಳಿದಾನಲ್ಲ, ಮತ್ತ್ಯಾಕೆ ಆತಂಕ? ಮಗಳೇ, ಫೋನ್ ಬಂತು ನೋಡು. ಯಾರು? ಅವನೇನಾ? 100 ವರ್ಷ ಆಯ್ಸು ಅವನಿಗೆ. ಮಾತಾಡು ಮಾತಾಡು, ಎಲ್ಲ ಬಗೆಹರಿಸ್ಕೋ. ಹಾಯ್, ಏನ್ ಮಾಡ್ತಿದ್ಯಾ? ಏನ್ ಮಾಡ್ಬೇಕಿತ್ತು? ನನ್ನ ನೆನಪಲ್ಲೇ ಕೂತಿರ್ಬೇಕಾಗಿತ್ತು. ಸಾರಿ, ನಂಗೆ ಮಾಡಕ್ ತುಂಬಾ ಕೆಲ್ಸ ಇದೆ. ಬ್ಯಾಂಕ್ ಹಾಫ್ ಡೇ ಅಲ್ವಾ? ಮನೇಲಿ ಕೆಲ್ಸ ಇರತ್ತಲ್ವಾ? ಬ್ಯಾಂಕು ಅಕೌಂಟ್ಸು ಅದ್ ಬಿಟ್ರೆ ಅಪ್ಪನ ಆರೈಕೆ ಇನ್ನೇನಾದ್ರೂ ಇದೆಯಾ ನಿನ್ ಲೈಫಲ್ಲಿ? ನನಗೂ ನಿಂತರ ಆರೈಕೆ ಮಾಡಕ್ 6 ಜನ ಅಮ್ಮಂದ್ರು ಇದ್ದಿದ್ರೆ ನಾನು ಕಾಲ್ ಮೇಲ್ ಕಾಲ್ ಹಾಕೊಂಡ್ ಕೂತಿರ್ತಿದ್ದೆ. ಕೂರೋ ಕಾಲ ಬರುತ್ತೆ.
ಈಗ ಎಷ್ಟೊತ್ತು ಸಿಗ್ತೀಯ ಹೇಳು? ಇನ್ 1 hour? ಆದ್ರೆ ಅಲ್ಲಿ ಅದೇ ಮಾಮೂಲು ಬಸ್ ಸ್ಟಾಪ್. ಬಸ್ ಸ್ಟಾಪಾ? ಅದೇ ತಾನೇ ನಮ್ಮ ಲಕ್ಕಿ ಜಾಗ, ಅಲ್ಲೇ ಸಿಗೋಣ. ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ಸಿಕ್ತಾಗೆಲ್ಲ ಶಾಕ್ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಈಗೇನು? ಹೋಪ್ಫುಲಿ ನಿನಗೆ ಶಾಕ್ ಆಗಲ್ಲ. ಆದ್ರೂ ಭಯನಪ್ಪ. ಓಕೆ, ಬರ್ತೀನಿ. ದ್ಯಾಟ್ಸ್ ಲೈಕ್ ಎ ಗುಡ್ ಗರ್ಲ್. ಸರಿ, ಕಟ್ ಮಾಡು. ನೋ ನೋ ನೋ, ನೀನ್ ಫಸ್ಟ್. ನೀನ್ ಫೋನ್ ಮಾಡಿರೋದು, ನೀನೇ ಕಟ್ ಮಾಡು. ಅದೆಲ್ಲ ಗೊತ್ತಿಲ್ಲಪ್ಪ ನನಗೆ. 1 2 3. ಸರಿ, 1 2 3.